ಸಮಸ್ತ ಕನ್ನಡಿಗರಿಗೆ ಯಜು 369 ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಪಿತಾಮಹರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಅಂಬೇಡ್ಕರರು ಶಿಕ್ಷಣವನ್ನೇ ಅಸ್ತ್ರವಾಗಿಸಿಕೊಂಡು ಜಗತ್ತಿಗೆ ತಮ್ಮ ಗುರುತನ್ನು ಮೂಡಿಸಿದ್ದಾದರೂ ಹೇಗೆ? ಸಮಾಜದ ಅಸಮಾನತೆ ಹೋಗಲಾಡಿಸಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಕತೆ ಗೊತ್ತಾ? ತನ್ನ ನೋವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡು ಇತಿಹಾಸ ಬದಲಿಸಿದ್ದಾದರೂ ಹೇಗೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ಕ್ರಾಂತಿಕಾರಿ, ಶೋಷಿತರ ಮತ್ತು ಮಹಿಳೆಯರಿಗೆ ಸಮಾನ ಅವಕಾಶ ನೀಡಿದ ಹರಿಕಾರ, ಸ್ವತಂತ್ರ ಭಾರತದ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಅಪ್ಪಟ ದೇಶಾಭಿಮಾನಿ, ನಮ್ಮ ಸಂವಿಧಾನದ ಪಿತಾಮಹರಾದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರರ ಜೀವನವು ಭಾರತೀಯರೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿದೆ. ಡಾಕ್ಟರ್ BR ಅಂಬೇಡ್ಕರರ ಜೀವನದ ಸಾಧನೆಗಳೆಲ್ಲವೂ ಭಾಗ್ಯದ ಬಲದಿಂದಾಗಲಿ ಆಕಸ್ಮಿಕವಾಗಿ ಒದಗಿದ ಸನ್ನಿವೇಶಗಳಿಂದಾಗಲಿ ಗಳಿಸಿದಂಥವುಗಳಲ್ಲ. ತಮ್ಮ ವಿಶಿಷ್ಟ ವ್ಯಕ್ತಿತ್ವ, ಆಳವಾದ ಪಾಂಡಿತ್ಯ, ನಿರಂತರ ಹೋರಾಟ, ಅಪಾರ ನಿಸ್ವಾರ್ಥ, ಅನುಪಮ ಸಹನೆ ಹಾಗೂ ಅನನ್ಯ ದೇಶಾಭಿಮಾನದ ಬಲದಿಂದಲೇ ಅವರು ಪ್ರಖ್ಯಾತರಾಗಿದ್ದು. ಅಂಬೇಡ್ಕರರ ಪೂರ್ವಜರು ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯ ಅಂಬಾವಾಡೆದವರು. ಅಂಬೇಡ್ಕರರ ಅಜ್ಜ ಮಾಲೋಜಿ ಸಕ್ಪಾಲರವರು ಬ್ರಿಟಿಷರ ಅಧೀನದಲ್ಲಿದ್ದ ಸೇನಾ ತುಕಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಇವರ ಮಗನಾದ ರಾಮ್ಜಿ ಸಕ್ಪಾಲ್ ಅವರು ಇದೇ ರೀತಿಯ ಸೇನೆಯಲ್ಲಿ ಸುಬೇದಾರರಾಗಿದ್ದರು. ಈ ಸೇನಾ ತುಕಡಿಗಳು ಅವಶ್ಯಕತೆಗೆ ಅನುಸಾರವಾಗಿ ಒಂದೂರಿಂದ ಮತ್ತೊಂದೂರಿಗೆ ಸಾಗುತ್ತಿದ್ದವು. ಹೀಗೆ ರಾಮ್ಜಿ ಅವರ ಕುಟುಂಬ ಮಧ್ಯಪ್ರದೇಶದಲ್ಲಿ ಬಂದು ನೆಲೆಸಿತು. ಈ ಮಧ್ಯಪ್ರದೇಶದ ಮೌಹಾನಲ್ಲಿ 1891 ಏಪ್ರಿಲ್ 14ರಂದು ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿಯ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿದ ತೇಜಸ್ವಿ ಮಗುವೆ ಭೀಮ್ರಾವ್. ಅಂಬೇಡ್ಕರರ ತಂದೆ ರಾಮ್ಜಿಯವರು ನಿವೃತ್ತಿಯ ನಂತರ ಕೊಂಕಣದ ದಾಪೋಲಿಗೆ ಬಂದರು. ಇಲ್ಲಿಯೇ ಮೊದಲ ಬಾರಿಗೆ ಭೀಮ್ರಾವ್ ಶಾಲೆಗೆ ಸೇರಿದ್ದು. ರಾಮ್ಜಿಯವರು ಮುಂದೆ ಕೆಲಸ ಹುಡುಕುತ್ತಾ ಸತಾರದಲ್ಲಿ ಬಂದು ನೆಲೆಸಿದರು. ಹೀಗೆ ರಾಮ್ಜಿ ಮತ್ತು ಭೀಮಾಬಾಯಿಯವರು ಮಕ್ಕಳಾದ ಬಲರಾಮ, ಆನಂದರಾವ್, ಮಂಜುಳಾ, ತುಳಸಿ ಮತ್ತು ಭೀಮ್ರಾವ್ರೊಂದಿಗೆ ಬಡತನದ ಬೇಗೆಯಲ್ಲಿ ಜೀವನ ಸಾಗಿಸುತ್ತಿದ್ದರು. ಈ ನಡುವೆ ತಾಯಿ ಭೀಮಾಬಾಯಿಯವರ ಆರೋಗ್ಯ ಏರುಪೇರಾಗತೊಡಗಿತು. ಇದ್ದಕ್ಕಿದ್ದಂತೆ ಭೀಮಾಬಾಯಿ ತೀರಿಕೊಂಡರು. ಆಗ ರಾಮ್ಜಿಯವರಿಗೆ ದಿಕ್ಕೇ ತೋಚದಂತಾಯಿತು. ಈ ಸಂದರ್ಭದಲ್ಲಿ ತಬ್ಬಲಿ ಮಕ್ಕಳನ್ನು ಪ್ರೀತಿ ಮತ್ತು ಕಾಳಜಿಯಿಂದ ಸಾಕಿ ಸಲುಹಿದ್ದೇ ರಾಮ್ಜಿಯವರ ಸೋದರಿ ಮೀರಾಬಾಯಿ. ಆಗ 5 ವರ್ಷದ ಭೀಮನನ್ನು ಸೋದರತ್ತೆ ಮೀರಾಬಾಯಿ ಅತಿ ಕಾಳಜಿಯಿಂದ ಸಲುಹಿದರು. ರಾಮ್ಜಿಯವರು ಸ್ವತಃ ಸರ್ಕಾರಿ ಶಿಕ್ಷಕರಾಗಲು ಇರುವ ವಿದ್ಯಾರ್ಹತೆಯ ತರಬೇತಿಯನ್ನು ಪಡೆದಿದ್ದರು. ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಯನ್ನು ಬಲ್ಲವರಾಗಿದ್ದರು. ಇದರಿಂದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಹರಿಸುತ್ತಿದ್ದರು. ಇವರ ಕುಟುಂಬ ಪ್ರಜ್ಞಾವಂತ ಕುಟುಂಬವಾಗಿದ್ದು ಸಮುದಾಯದ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತಿದ್ದರು. ದಾಪೋಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಭೀಮ್ರಾವ್ ಮುಂದೆ ಸತಾರಾದ ಪ್ರೌಢಶಾಲೆಗೆ ಸೇರಿದರು. ಶಾಲಾ ಆರಂಭದ ದಿನಗಳಿಂದಲೇ ಭೀಮನಿಗೆ ಅಸ್ಪೃಶ್ಯತೆಯ ನರಕಯಾತನೆಯ ಅನುಭವಗಳಾದವು. ವರ್ಗಕೋಣೆಯಲ್ಲಿ ಎಲ್ಲರ ಜೊತೆ ಕೂಡುವಂತಿರಲಿಲ್ಲ. ಎಲ್ಲರೂ ನೀರು ಕುಡಿಯುವಂತೆ ಹೋಗಿ ಸ್ವತಃ ನೀರು ಕುಡಿಯುವಂತಿರಲಿಲ್ಲ. ಶಿಕ್ಷಕರು ಇವರಿಗೆ ಪ್ರಶ್ನೆ ಕೇಳುತ್ತಿರಲಿಲ್ಲ ಹಾಗೂ ಇವರು ಬರೆದಿದ್ದನ್ನು ನೋಡಿ ತಿದ್ದುತ್ತಿರಲಿಲ್ಲ. ಇವರಿಗೆ ಸಂಸ್ಕೃತ ಕಲಿಯುವ ಆಸೆ ಇದ್ದರೂ ಶಿಕ್ಷಕರು ಇವರಿಗೆ ಸಂಸ್ಕೃತ ಭಾಷೆ ಕಲಿಸಲು ನಿರಾಕರಿಸಿದರು. ಆದರೆ ಭೀಮ್ರಾವ್ ಎಂದೂ ಧೃತಿಗೆಡದೆ ನಿರಂತರ ಅಧ್ಯಯನದಲ್ಲಿ ತೊಡಗಿದರು. ಮುಂದೆ ರಾಮ್ಜಿಯವರು ಸತಾರಾದಿಂದ ಮುಂಬೈಗೆ ಬಂದು ನೆಲೆಸಿದರು. ಮೊದಲಿದ್ದ ಪ್ರೌಢಶಾಲೆಯನ್ನು ಬಿಟ್ಟು ಎಲ್ಫಿನ್ಸ್ಟನ್ ಪ್ರೌಢಶಾಲೆಗೆ ಭೀಮ ಪ್ರವೇಶ ಪಡೆದನು. ಮಗನ ವಿದ್ಯಾಭ್ಯಾಸಕ್ಕೆ ಬಡತನವು ಅಡ್ಡಿ ಬರದಂತೆ ರಾಮ್ಜಿಯವರು ಮುತುವರ್ಜಿ ವಹಿಸಿದರು.
ಅವನಿಗೆ ಬೇಕಾದ ಪುಸ್ತಕಗಳನ್ನು ತರಲು ಸಾಲ ಮಾಡಿದ್ದುಂಟು. ಕೆಲವೊಮ್ಮೆ ಆಭರಣಗಳನ್ನು ಸಹ ಮಾರಿದ್ದುಂಟು. ಮುಂಬೈಯಲ್ಲಿ ಒಂದೇ ಕೋಣೆ ಇರುವ ಹಳೆಯ ಮನೆಯಲ್ಲಿ ಇವರು ವಾಸವಾಗಿದ್ದರು. ಸ್ನಾನ, ಊಟ, ಓದುವುದು, ಮಲಗುವುದು ಈ ಒಂದೇ ಕೋಣೆಯಲ್ಲಿಯೇ. ಇದಲ್ಲದೆ ಕಟ್ಟಿಗೆಯ ಹೊರೆ, ಕುರಿಗಳನ್ನು ಸಹ ಅಲ್ಲಿಯೇ ಕಟ್ಟುತ್ತಿದ್ದರು. ಭೀಮ ಬೇಗ ಮಲಗಿ ನಡುರಾತ್ರಿ ಎದ್ದು ಓದಲು ಕೂತರೆ ಆಗ ಆ ಜಾಗದಲ್ಲಿ ತಂದೆ ಮಲಗುತ್ತಿದ್ದರು. ಸ್ಥಳದ ಕೊರತೆ, ವಿದ್ಯಾಭ್ಯಾಸಕ್ಕೆ ಅನುಕೂಲಕರ ವಾತಾವರಣವಿರದಿದ್ದರೂ ಕೂಡ ಭೀಮನ ಅಧ್ಯಯನಕ್ಕೆ ಇದು ಯಾವುದೂ ಅಡ್ಡಿಯಾಗಲಿಲ್ಲ. ಹೀಗೆ ವಿದ್ಯಾರ್ಥಿಯಾಗಿದ್ದಾಗ ಎಷ್ಟೇ ಅವಮಾನ, ಅಡೆತಡೆ ಎದುರಾದರೂ 1902ರಲ್ಲಿ ಮಹಾರ್ ಜನಾಂಗದಲ್ಲಿಯೇ ಮೆಟ್ರಿಕ್ ಪಾಸಾದ ಮೊದಲ ವ್ಯಕ್ತಿಯಾದರು. ಇದು ನಾಡಿನಾದ್ಯಂತ ದೊಡ್ಡ ಸುದ್ದಿಯಾಯಿತು. ಆಗಿನ ಕಾಲದಲ್ಲಿ ಹುಡುಗರಿಗೆ 16 ವರ್ಷ ತುಂಬುವ ಹೊತ್ತಿಗೆ ಮದುವೆ ಮಾಡುವುದು ವಾಡಿಕೆಯಾಗಿತ್ತು. ಹಾಗಾಗಿ ರಾಮ್ಜಿಯವರು ಮಗನ ಮದುವೆಯನ್ನು 9 ವರ್ಷದ ರಮಾಬಾಯಿಯವರೊಂದಿಗೆ ನೆರವೇರಿಸಿದರು. ಬಡ ಕುಟುಂಬದಿಂದ ಬಂದ ರಮಾಬಾಯಿ ಸರಳ ಸ್ವಭಾವದ ಹುಡುಗಿಯಾಗಿದ್ದಳು. ಮದುವೆಯ ನಂತರವೂ ಭೀಮ್ರಾವ್ ವಿದ್ಯಾಭ್ಯಾಸ ಮುಂದುವರೆಸಿದರು. ತಮ್ಮ ತಂದೆಯ ಇಚ್ಛೆಯಂತೆ ಭೀಮ್ರಾವ್ ಎಲ್ಫಿನ್ಸ್ಟನ್ ಕಾಲೇಜಿಗೆ ಸೇರಿಕೊಂಡರು. ಆಗ ಇವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದವರೆಂದರೆ ಬರೋಡಾದ ಮಹಾರಾಜರಾದ ಸಯ್ಯಾಜಿರಾವ್ ಗಾಯಕ್ವಾಡ್. ಪದವಿ ಮುಗಿದ ನಂತರ ತಮ್ಮಲ್ಲಿ ಕೆಲಸಕ್ಕೆ ಸೇರಬೇಕೆಂಬ ಕರಾರನ್ನು ಮಹಾರಾಜರು ಹಾಕಿದ್ದರು. ಹೀಗೆ ಎಲ್ಲರ ಸಹಾಯ ಸಹಕಾರದಿಂದ 1912ರಲ್ಲಿ BA ಪದವಿಯನ್ನು ಪಡೆದರು. ಮುಂದೆ ಓದುವ ಹಂಬಲವಿದ್ದರೂ ಮಹಾರಾಜರ ಕರಾರಿನಂತೆ ಅವರ ಸೇನೆಯಲ್ಲಿ ಲೆಫ್ಟಿನೆಂಟ್ ಹುದ್ದೆಗೆ ನೇಮಕಗೊಂಡರು. ಭೀಮ್ರಾವರು ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡರು. ಅವರಿಗೆ ಜೀವನದ ಉತ್ಸಾಹವೇ ಕುಸಿದು ಹೋಯಿತು. ಮರಳಿ ಕೆಲಸಕ್ಕೆ ಹೋಗಲು ಮನಸ್ಸಿರದೆ ತಮಗೆ ಈ ಕೆಲಸ ಸರಿ ಹೊಂದದು ಎಂದು ಮಹಾರಾಜರಿಗೆ ತಿಳಿ ಹೇಳಿದರು ಮತ್ತು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಒಪ್ಪಿದ ಮಹಾರಾಜರು ವಿದ್ಯಾಭ್ಯಾಸ ಮುಗಿಸಿ ಮರಳಿ ಬಂದ ಮೇಲೆ ತಮ್ಮಲ್ಲಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕೆಂಬ ಷರತ್ತನ್ನು ಹಾಕಿದರು. ಅಂಬೇಡ್ಕರರು ಅಮೆರಿಕ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಆರಂಭಿಸಿದರು. ಇಲ್ಲಿ ಅವರು ಮುಕ್ತವಾಗಿ ಯಾವುದೇ ಅವಮಾನ ಅಪಮಾನವಿಲ್ಲದೆ ಅಧ್ಯಯನ ಮಾಡಿದರು. ಇವರು ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ವಿಜ್ಞಾನ ಮತ್ತು ಗಣಿತಶಾಸ್ತ್ರಗಳನ್ನು ಗಹನವಾಗಿ ಅಭ್ಯಾಸ ಮಾಡಿದರು. ನಿರಂತರ ಅಧ್ಯಯನದಿಂದ 1915ರಲ್ಲಿ MA ಪದವಿ ಪಡೆದರು. ನಂತರ 1916ರಲ್ಲಿ ರಾಷ್ಟ್ರೀಯ ಡಿವಿಡೆಂಡ್, ಒಂದು ಐತಿಹಾಸಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನ ಎಂಬ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಸಿಕ್ಕಿತು. ಈ ಪ್ರಬಂಧವನ್ನು ಲಂಡನ್ನಿನ ಪ್ರಕಾಶನದಿಂದ ಕೃತಿಯಾಗಿ ಪ್ರಕಟಿಸಿದರು. ಹೀಗೆ ಮತ್ತೆ ಭಾರತಕ್ಕೆ ಮರಳಿ ಮಹಾರಾಜರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸತೊಡಗಿದರು. ಆದರೆ ಇಲ್ಲಿ ತಮ್ಮ ಸಹೋದ್ಯೋಗಿಗಳಿಂದ ಅಸ್ಪೃಶ್ಯತೆಯ ಅವಮಾನಗಳಿಗೆ ಬೇಸತ್ತು 1917ರಲ್ಲಿ ಮುಂಬೈಗೆ ಮರಳಿದರು. ಮುಂದೆ ಜೀವನೋಪಾಯಕ್ಕೆ ಸ್ವಿಡನ್ಹ್ಯಾಮ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಹುದ್ದೆಗೆ ಸೇರಿಕೊಂಡರು. ಮಹಾರಾಷ್ಟ್ರದಲ್ಲಿ ಇದೇ ಹೊತ್ತಿಗೆ ಮತ್ತೊಬ್ಬ ಮರಾಠ ರಾಜಕುಮಾರ ಶಾಹು ಮಹಾರಾಜರು ಅಸ್ಪೃಶ್ಯತೆ ತೊಡೆದುಹಾಕಲು ಪರಿಶ್ರಮಿಸುತ್ತಿದ್ದರು. ಅಂಬೇಡ್ಕರರು ಇವರ ಸಹಾಯ ಪಡೆದು 1920ರಲ್ಲಿ ಜನರಲ್ಲಿ ತಿಳುವಳಿಕೆ ಮೂಡಿಸಲು ಮೂಕನಾಯಕ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಈ ಹೊತ್ತಿಗೆ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾವು ಜೋರಾಗಿತ್ತು. ಮ್ಯಾಂಟಿಗೋ ಜೇಮ್ಸ್ ಫೋರ್ಡ್ ಕಮಿಟಿಯು ವಿವಿಧ ಸಮುದಾಯಗಳಿಗೆ ರಾಜಕೀಯ ಹಕ್ಕನ್ನು ನೀಡಲು ಬಂದಾಗ ಅಂಬೇಡ್ಕರರು ಈ ಹೋಮ್ ರೂಲ್ ಬೇಡಿಕೆಯ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ತಮ್ಮ ನಿಲುವನ್ನು ಹೀಗೆ ಪ್ರಕಟಿಸಿದರು: ಭಾರತದ ಮುಂದುವರೆದ ಸಮುದಾಯಗಳ ಪ್ರಥಮ ಕರ್ತವ್ಯವೆಂದರೆ ತಮ್ಮ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುವುದು ಹಾಗೂ ಅಸ್ಪೃಶ್ಯರಿಗೆ ಶಿಕ್ಷಣ, ಉದ್ಯೋಗ, ಬದುಕುವ ಹಕ್ಕು ಇದೆ ಎಂಬುದನ್ನು ಮಾನ್ಯ ಮಾಡುವುದೇ ಆಗಿದೆ ಎಂದು ಘೋಷಿಸಿದರು. ಇದು ಸಾಧ್ಯವಾಗದ ಹೊರತು ಹೋಮ್ ರೂಲ್ ಪಡೆಯಲು ಭಾರತೀಯರು ಅನರ್ಹರಾಗಿಯೇ ಉಳಿಯುತ್ತಾರೆ ಎಂದು ಕಟುವಾಗಿ ಬರೆದಿದ್ದರು.
ಪ್ರೊಫೆಸರ್ ಹುದ್ದೆಯಿಂದ ಬರುವ ಸಂಬಳದಲ್ಲಿ ಮನೆ ಖರ್ಚಿಗೆ ಹಣ ಕೊಟ್ಟು ಉಳಿದಿದ್ದೆಲ್ಲ ಪುಸ್ತಕಗಳ ಖರೀದಿಗೆ ಮತ್ತು ಸಂಘಟನೆಗೆ ಬಳಸುತ್ತಿದ್ದರು. ಇವರ ಪತ್ನಿ ರಮಾಬಾಯಿಯವರು ಅತ್ಯಂತ ಸರಳ ಜೀವಿಯಾಗಿದ್ದರು. ಎಲ್ಲ ರೀತಿಯಲ್ಲೂ ಪತಿಗೆ ಸಹಯೋಗ ನೀಡುತ್ತಿದ್ದರು. ತಮ್ಮ ಸಂಬಳದಲ್ಲಿ ಹಣವನ್ನು ಉಳಿಸಿ ಮತ್ತು ಶಾಹು ಮಹಾರಾಜರ ಸಹಾಯದಿಂದ ಮತ್ತೆ ಉನ್ನತ ಅಧ್ಯಯನಕ್ಕೆಂದು ಲಂಡನ್ನಿಗೆ ತೆರಳಿದರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡಿ ಮಾಸ್ಟರ್ ಆಫ್ ಸೈನ್ಸ್ ಪದವಿ ಪಡೆದರು. ನಂತರ ಗ್ರೇಸಮ್ ಇನ್ ಸಂಸ್ಥೆಯಲ್ಲಿ ಬಾರ್ ಎಟ್ ಲಾ ಪದವಿ ಪಡೆದು ಬ್ಯಾರಿಸ್ಟರ್ ಆದರು. ಹೀಗೆ ನಿರಂತರ ಅಧ್ಯಯನ ಮಾಡಿ ಅಮೆರಿಕಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಕೂಡ ಪಡೆದರು. ಆ ಹೊತ್ತಿಗೆ ಅಂಬೇಡ್ಕರರು ಕಾನೂನಿನಲ್ಲಿ, ಸಮಾಜಶಾಸ್ತ್ರದಲ್ಲಿ ಮತ್ತು ಅರ್ಥಶಾಸ್ತ್ರದಲ್ಲಿ ಜಗತ್ತಿನಲ್ಲಿಯೇ ಮೇಧಾವಿ ಎನಿಸಿದರು. ವಿದೇಶದಲ್ಲಿ ಅಧ್ಯಯನ ಮುಗಿಸಿ ಭಾರತಕ್ಕೆ ಮರಳಿ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರರು ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿ ಆರಂಭ ಮಾಡಿದರು. ಅವರು ಮನಸ್ಸು ಮಾಡಿದರೆ ತಮ್ಮ ಕುಟುಂಬದೊಂದಿಗೆ ಐಷಾರಾಮಿಯಾಗಿ ಬದುಕಬಹುದಾಗಿತ್ತು. ಆದರೆ ಅವರು ಯಾವಾಗಲೂ ತನ್ನ ಸಮುದಾಯದ ಹಾಗೂ ಶೋಷಿತರ ಏಳಿಗೆಗಾಗಿ ಯೋಚಿಸುತ್ತಿದ್ದರು. ಅದಕ್ಕೆಂದೇ ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಊರಿನಲ್ಲಿರುವ ಕೆರೆ ಕಟ್ಟೆಗಳು ಸಾರ್ವಜನಿಕ ಆಸ್ತಿ ಎಂಬ ಕಾಯ್ದೆ ಬಂದರೂ ಕಾರ್ಯಗತವಾಗಿರಲಿಲ್ಲ. ಇದಕ್ಕೆ ಬಾಬಾ ಸಾಹೇಬರು ಸುಮ್ಮನಿರದೆ 1927ರಂದು ಸುಮಾರು 10,000 ಜನರೊಂದಿಗೆ ಮೆರವಣಿಗೆಯ ಮೂಲಕ ಸಾಗಿ ಚೌಡಾರ್ ಕೆರೆಯ ನೀರನ್ನು ಕುಡಿದು ತಮ್ಮ ಹಕ್ಕಿಗಾಗಿ ಶಾಂತಿಯುತವಾಗಿ ಪ್ರತಿಭಟಿಸಿದರು. ಆಗಿನ ಕಾಲದಲ್ಲಿ ಇದು ಶೋಷಿತರ ಹಕ್ಕುಗಳಿಗಾಗಿ ನಡೆದ ದಿಟ್ಟ ಹೆಜ್ಜೆಯಾಗಿತ್ತು. ಸಾರ್ವಜನಿಕರಲ್ಲಿ ತಿಳುವಳಿಕೆ ಮತ್ತು ಜಾಗೃತಿ ಮೂಡಿಸಲು 1927ರಲ್ಲಿ ಬಹಿಷ್ಕೃತ ಭಾರತ ಎಂಬ ಮರಾಠಿ ಪತ್ರಿಕೆ ಹೊರತಂದರು. ಇದಲ್ಲದೆ 1930ರಂದು ನಾಸಿಕದಲ್ಲಿನ ಕಾಳಾರಾಮ್ ದೇವಸ್ಥಾನದ ಪ್ರವೇಶದ ಹಕ್ಕನ್ನು ಪಡೆಯಲು ಸುಮಾರು 1500 ಜನರೊಂದಿಗೆ ತಿಂಗಳುಗಳ ಕಾಲ ಪ್ರತಿಭಟನೆ ನಡೆಸಿದರು. ಹೀಗೆ ನಿಮ್ನ ವರ್ಗದ ದನಿಯಾಗಿ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದರು. ಅಂಬೇಡ್ಕರರನ್ನು ಇತರ ಭಾರತೀಯರೊಂದಿಗೆ ರಾಜ್ಯಾಂಗ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಲು 1930ರಲ್ಲಿ ದುಂಡು ಮೇಜಿನ ಪರಿಷತ್ತಿಗೆ ಆಹ್ವಾನಿಸಿದರು. ಅಲ್ಲಿ ಅಂಬೇಡ್ಕರರು ನಮ್ಮ ಕೈಗೆ ರಾಜಕೀಯ ಅಧಿಕಾರ ಬಂದರೆ ಮಾತ್ರ ನಮ್ಮ ಜನಾಂಗದ ಏಳಿಗೆ ಸಾಧ್ಯ ಎಂದು ಮನವರಿಕೆ ಮಾಡಿದರು. ತಮಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ನೀಡಬೇಕೆಂದು ಕೇಳಿದರು. ಬ್ರಿಟಿಷ್ ಸರ್ಕಾರ ಇದಕ್ಕೆ ಸಮ್ಮತಿಸಿತು. ಆದರೆ ಇದರಿಂದ ಹಿಂದೂ ಧರ್ಮದಲ್ಲಿ ಒಡಕುಂಟಾಗುತ್ತದೆ ಎಂದು ಗಾಂಧೀಜಿಯವರು ಇದನ್ನು ವಿರೋಧಿಸಿ ಅಮರಣಾಂತ ಉಪವಾಸ ನಡೆಸಿದರು. ಈ ಸುದ್ದಿ ದೇಶದ ತುಂಬೆಲ್ಲ ಹರಡಿತು. ಇದರಿಂದಾಗಿ ಅಂಬೇಡ್ಕರರು ಅನಿವಾರ್ಯವಾಗಿ ಮದನ್ ಮೋಹನ್ ಮಾಳ್ವೀಯ ಮಧ್ಯಸ್ಥಿಕೆಯಿಂದ ಪ್ರತ್ಯೇಕ ಮತದಾನದ ಹಕ್ಕನ್ನು ಬಿಟ್ಟರು. ಇದರ ಬದಲಾಗಿ ಮೀಸಲು ಕ್ಷೇತ್ರಗಳಿಗೆ ಒಪ್ಪಿಗೆ ನೀಡಿ 1932ರಲ್ಲಿ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿದರು. ಶ್ರೀಮತಿ ರಮಾಬಾಯಿಯವರು ಸದಾಕಾಲ ಪತಿಯ ಮಹತ್ ಕಾರ್ಯಗಳಿಗೆ ಸ್ಪಂದಿಸಿದವರು. ತಮ್ಮ 4 ಮಕ್ಕಳನ್ನು ಕಳೆದುಕೊಂಡಾಗಲೂ ಎದೆಗುಂದದೆ ಪತಿಗೆ ಬೆನ್ನೆಲುಬಾಗಿ ನಿಂತವರು. ಅಂಬೇಡ್ಕರರು ವಿದೇಶದಲ್ಲಿದ್ದಾಗ ಕುಟುಂಬವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದರು. ಇಂತಹ ಸಹನಾಮೂರ್ತಿ, ಉದಾರ ಹೃದಯಿ ರಮಾಬಾಯಿಯವರು 1935ರಂದು ಅನಾರೋಗ್ಯದ ನಿಮಿತ್ತ ನಿಧನರಾದರು. ಪತ್ನಿಯ ಅಗಲಿಕೆ ಅಂಬೇಡ್ಕರರಿಗೆ ತುಂಬಾ ಆಘಾತವನ್ನು ನೀಡಿತು. ನಂತರ ಅಂಬೇಡ್ಕರರು ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟರು. ಭಾರತದಲ್ಲಿ ಮಹಿಳೆಯರಿಗೆ ಪುರುಷನಷ್ಟೇ ಸಮಾನ ಹಕ್ಕುಗಳು ಸಿಗಬೇಕೆಂದು ಹಗಲಿರುಳು ದುಡಿದರು. ಭಾರತೀಯರೆಲ್ಲರ ಹೋರಾಟದ ಫಲವಾಗಿ ಆಗಸ್ಟ್ 15, 1947ರಂದು ಬ್ರಿಟಿಷರಿಂದ ಭಾರತವು ಸಂಪೂರ್ಣ ಸ್ವಾತಂತ್ರ್ಯ ಪಡೆಯಿತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪ್ರಥಮ ರಾಷ್ಟ್ರಪತಿಗಳಾದರು. ನೆಹರು ಅವರು ಪ್ರಥಮ ಪ್ರಧಾನಮಂತ್ರಿಗಳಾದರು. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರರು ಭಾರತದ ಪ್ರಥಮ ಕಾನೂನು ಮಂತ್ರಿಗಳಾದರು.
ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶಕ್ಕೆ ನಮ್ಮದೇ ಆದ ಸಂವಿಧಾನದ ಅವಶ್ಯಕತೆ ಉಂಟಾಯಿತು. ಬಾಬಾ ಸಾಹೇಬರ ಪಾಂಡಿತ್ಯವನ್ನು ಅರಿತಿದ್ದ ನಾಯಕರೆಲ್ಲರೂ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಇವರನ್ನು ಅನುಮೋದಿಸಿದರು. ವೈವಿಧ್ಯತೆಯಲ್ಲಿ ಏಕತೆಯನ್ನು ತರುವಂತಹ ಸಂವಿಧಾನವನ್ನು ರಚಿಸಲು ಬಾಬಾ ಸಾಹೇಬರು ಹಗಲಿರುಳು ದುಡಿದರು. ಮೂಲಭೂತ ಹಕ್ಕುಗಳು, ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವದ ತತ್ವಗಳು, ರಾಷ್ಟ್ರೀಯ ಏಕತೆ, ಅಸ್ಪೃಶ್ಯತೆ ನಿವಾರಣೆ, ಮಹಿಳೆಯರ ಹಕ್ಕುಗಳು, ಕಾರ್ಮಿಕ ಹಕ್ಕುಗಳು, ಸಂವಿಧಾನದ ರಕ್ಷಣೆಗೆ ಸಂಬಂಧಿಸಿದಂತೆ ಹಲವು ಅಂಶಗಳನ್ನು ಒಳಗೊಂಡ ಸಮಗ್ರ ಸುಭದ್ರ ಸಂವಿಧಾನವನ್ನು ರಚಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. ಅದಕ್ಕೆಂದೇ ಇವರನ್ನು ನಮ್ಮ ಭಾರತ ಸಂವಿಧಾನದ ಪಿತಾಮಹರೆಂದು ಕರೆಯುತ್ತೇವೆ. ಸಂವಿಧಾನ ರಚನೆಯ ಮಹತ್ ಕಾರ್ಯದ ಸಂದರ್ಭದಲ್ಲಿ ಅಂಬೇಡ್ಕರರು ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಲು ಆಗಲಿಲ್ಲ. ಇವರು ತೀವ್ರವಾದ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದರು. ಇವರಿಗೆ ನಿರಂತರ ಆರೈಕೆ ಮತ್ತು ವೈದ್ಯಕೀಯ ಸಹಾಯದ ಅವಶ್ಯಕತೆ ಮತ್ತು ಅನಿವಾರ್ಯತೆ ಉಂಟಾಯಿತು. ಹಾಗಾಗಿ ಡಾಕ್ಟರ್ ಶಾರದಾ ಕಬೀರ್ ಎನ್ನುವ ವೈದ್ಯರು ದಿನಾಲೂ ಬಂದು ಇವರ ಆರೋಗ್ಯ ತಪಾಸಣೆ ಮಾಡುತ್ತಿದ್ದರು. ಆಗ ಸ್ನೇಹಿತರೆಲ್ಲರೂ ಬಾಬಾ ಸಾಹೇಬರಿಗೆ ಶಾರದಾವರನ್ನು ಮದುವೆಯಾಗುವ ಸಲಹೆ ನೀಡಿದರು. ಶಾರದಾರವರು ವೈದ್ಯರಾಗಿದ್ದರಿಂದ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂದು ಹೇಳಿದರು. ಇಬ್ಬರ ಆದರ್ಶಗಳು ಹೊಂದಾಣಿಕೆಯಾಗುವುದರಿಂದ ಡಾಕ್ಟರ್ ಅಂಬೇಡ್ಕರರು ಶಾರದಾ ಅವರನ್ನು ಮರುಮದುವೆಯಾದರು. ಮುಂದೆ ಇವರು ಸವಿತಾ ಅಂಬೇಡ್ಕರ್ ಎಂದು ಮರುನಾಮಕರಣಗೊಂಡರು. ಸವಿತಾ ಅವರು ಮುಂದೆ ಇವರ ಎಲ್ಲ ಕೆಲಸಗಳಿಗೆ ಬೆಂಬಲವಾಗಿ ನಿಂತರು. ಅಂಬೇಡ್ಕರರು ತಮ್ಮ ಅಂತಿಮ ಪುಸ್ತಕವಾದ ದ ಬುದ್ಧ ಆ್ಯಂಡ್ ಹೀಸ್ ಧಮ್ಮ ಮುನ್ನುಡಿಯಲ್ಲಿ ಸವಿತಾ ಅಂಬೇಡ್ಕರರು ತಮ್ಮ ಜೀವನವನ್ನು 8 ರಿಂದ 10 ವರ್ಷಗಳ ಕಾಲ ವಿಸ್ತರಿಸಲು ಸಹಾಯ ಮಾಡಿದರು ಎಂದು ಸ್ವತಃ ಉಲ್ಲೇಖಿಸಿದ್ದಾರೆ. ತಮ್ಮ ಇಡೀ ಜೀವನ ಸಮಾಜದಲ್ಲಿ ಸಮಾನತೆ ತರುವಲ್ಲಿ ಶತಪ್ರಯತ್ನ ಮಾಡಿದ ಡಾಕ್ಟರ್ BR ಅಂಬೇಡ್ಕರರು ಬೇಸತ್ತು ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯುವುದಿಲ್ಲ ಎಂದು 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ನಾಗಪುರದ ಶ್ರದ್ಧಾನಂದ ಪೇಟೆಯಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ತಮ್ಮ ಪತ್ನಿ ಸವಿತಾವರೊಂದಿಗೆ ಬುದ್ಧನ ವಿಗ್ರಹಕ್ಕೆ ನಮಸ್ಕರಿಸಿ, ಕೊಲ್ಲುವುದಿಲ್ಲ, ಕದಿಯುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ವ್ಯಭಿಚಾರ ಮಾಡುವುದಿಲ್ಲ, ಮದ್ಯಪಾನ ಮಾಡುವುದಿಲ್ಲ ಎಂದು ಬೌದ್ಧ ಧರ್ಮದ ಪಂಚಶೀಲ ತತ್ವಗಳನ್ನು ಹೇಳುತ್ತಾ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಲಕ್ಷಾಂತರ ಜನರು ಇರುವ ಸಭೆಯನ್ನು ಉದ್ದೇಶಿಸಿ ಜ್ಞಾನ, ಸನ್ಮಾರ್ಗ, ಅನುಕಂಪಗಳೆಂಬ 3 ತತ್ವಗಳನ್ನು ಪಾಲಿಸುತ್ತೇನೆ ಎಂದು ಮಾತನಾಡಿದರು. ಮುಂದಿನ ಜೀವಮಾನವೆಲ್ಲ ಬೌದ್ಧ ಧರ್ಮದ ಶ್ರೇಷ್ಠತೆಯ ಅನುಸಾರವಾಗಿ ಬದುಕಿದರು. ತಮ್ಮ ಜೀವನದ ಕೊನೆ ಕ್ಷಣಗಳವರೆಗೂ ಅಧ್ಯಯನದಲ್ಲಿ, ಬರವಣಿಗೆಯಲ್ಲಿ ಮತ್ತು ಉಪನ್ಯಾಸಗಳಲ್ಲಿ ಕಾಲ ಕಳೆದ ಭಾರತದ ಧೀಮಂತ ನಾಯಕ ಡಾಕ್ಟರ್ BR ಅಂಬೇಡ್ಕರರು 1956 ಡಿಸೆಂಬರ್ 6ರಂದು ಮಹಾಪರಿನಿರ್ವಾಣಗೊಂಡರು. ಅಂದರೆ ನಮ್ಮನ್ನು ಅಗಲಿದರು. ಬೌದ್ಧ ಧರ್ಮದ ವಿಧಿಯಂತೆ ಅವರ ಮಗನಾದ ಯಶವಂತರಾವ್ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಿದರು. ಇಡೀ ದೇಶ ದುಃಖ ಸಾಗರದಲ್ಲಿ ಮುಳುಗಿತು. ಮುಂಬೈನ ದಾದರ್ನಲ್ಲಿರುವ ಇವರ ಸಮಾಧಿ ಸ್ಥಳವನ್ನು ಚೈತ್ಯ ಭೂಮಿ ಎಂದು ಕರೆಯುತ್ತಾರೆ. ಎಲ್ಲ ಅವಮಾನ ಅಪಮಾನಗಳಿಗೆ ಶಿಕ್ಷಣವನ್ನೇ ಅಸ್ತ್ರವಾಗಿಸಿಕೊಂಡು, ಎಂದೂ ಶಿಕ್ಷಣವನ್ನು ತೊರೆಯದೆ, ಕೇವಲ ತನ್ನ ಜೀವನವನ್ನು ಮಾತ್ರ ರೂಪಿಸಿಕೊಳ್ಳದೆ, ಶೋಷಿತರ, ಮಹಿಳೆಯರ ಹಾಗೂ ಕಾರ್ಮಿಕರ ಹಕ್ಕುಗಳಿಗೆ ಹೋರಾಟ ಮಾಡಿ ವೈವಿಧ್ಯಮಯವಾದ ಭಾರತಕ್ಕೆ ಅತ್ಯಮೂಲ್ಯವಾದ ಸಂವಿಧಾನವನ್ನು ಬರೆದು ನಮ್ಮನ್ನೆಲ್ಲ ಒಂದಾಗಿ ಬಾಳುವಂತೆ ಮಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವರ ಆದರ್ಶಗಳು ನಮಗೆ ದಾರಿದೀಪವಾಗಲಿ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.